ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರತಿನಿತ್ಯ ನೀರನ್ನು ಕುಡಿಬೇಕು. ಅದರಲ್ಲೂ ತೂಕ ಕಡಿಮೆ ಮಾಡೋರು, ಆರೋಗ್ಯವಾಗಿ ಇರಬೇಕು ಅಂತ ಇರೋರು ಪ್ರತಿದಿನ ಎಷ್ಟು ನೀರು ಕುಡಿಬೇಕು? ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಕಾರಿ ಬಿಸಿ ನೀರು. ಬೆಚ್ಚಗಿರುವಂಥ ನೀರನ್ನ ಕುಡಿಯೋದ್ರಿಂದ ತೂಕ ಇಳಿಕೆಗೆ ಸಹಕಾರಿಯಾಗಿದೆ. ಮತ್ತು ನೀರನ್ನು ಕುಡಿಯೋದ್ರಿಂದ ತುಂಬಾ ಪ್ರಯೋಜನಗಳಿದೆ. ಜೀರ್ಣಕ್ರಿಯೆ ಸರಾಗವಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿಬೇಕಾಗತ್ತೆ. ಬೆಚ್ಚಗಿನ ನೀರು ದೇಹದ ಕೊಬ್ಬನ್ನು ವಿಭಜಿಸುತ್ತೆ. ಇದರಿಂದ ಜೀರ್ಣಾಂಗ ವ್ಯವಸ್ಥೆ ಸರಾಗವಾಗುತ್ತೆ. ಖಾಲಿ ಹೊಟ್ಟೆನಲ್ಲಿ ಬಿಸಿ ನೀರನ್ನ ಕುಡಿಯೋದ್ರಿಂದ ತುಂಬಾ ಉತ್ತಮ. ಇದರಿಂದ ದೇಹದ ತಾಪಮಾನ ಹೆಚ್ಚಾಗಿ ಚಯಾಪಚಯ ಕ್ರಿಯೆ ಸಕ್ರಿಯಗೊಳಿಸುತ್ತೆ. ಇದು ತೂಕ ಇಳಿಕೆಗೆ ತುಂಬಾ ಸಹಾಯಕಾರಿ. ಈ 1 ಗ್ಲಾಸ್ ಬೆಚ್ಚಗಿನ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕಾಗತ್ತೆ. ಉತ್ತಮವಾದ ವ್ಯಾಯಾಮ, ಇಂದ ಕೂಡಿದ ಆಹಾರ ಸೇವನೆ ಜೊತೆಗೆ ಬಿಸಿನೀರು ಇದ್ದರೆ ತೂಕ ತಾನಾಗಿಯೇ ಕಡಿಮೆ ಆಗುತ್ತೆ. ಇನ್ನು ಜ್ವರ, ಗಂಟಲು ನೋವು, ಸಾಮಾನ್ಯವಾಗಿ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳಿದರೆ, ಹೆಚ್ಚಾಗಿ ಈ ಮಳೆಗಾಲ ಚಳಿಗಾಲದಲ್ಲಿ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳಿದರೆ ಬೆಚ್ಚಗಿನ ನೀರನ್ನು ಕುಡಿಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೊಂದು ವಿಧಾನ ನಿಂಬೆ ರಸ ಮತ್ತು ಜೇನುತುಪ್ಪ. ಬೆಚ್ಚಗಿನ ಬಿಸಿ ನೀರಿನೊಂದಿಗೆ ಕುಡಿಯೋದ್ರಿಂದ ಚಯಾಪಚಯ ಕ್ರಿಯೆಗೆ ಸರಾಗವಾಗುತ್ತೆ ಮತ್ತು ತೂಕ ಇಳಿಕೆಗೂ ಸಹ ಸಹಾಯ ಮಾಡುತ್ತೆ. ಊಟಕ್ಕೆ ಮೊದಲು ಅರ್ಧ ಗಂಟೆಯ ಮೊದಲು ನೀರನ್ನು ಕುಡಿಬೇಕು. ಯಾಕೆ ಅಂತ ಹೇಳಿದ್ರೆ ಬಿಸಿ ನೀರನ್ನ ಊಟಕ್ಕಿಂತ ಅರ್ಧ ಗಂಟೆಯ ಮೊದಲು ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ಕ್ಯಾಲೋರಿಯ ಸೇವನೆಯನ್ನು ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಬಿಸಿ ನೀರು ಮಲಬದ್ಧತೆಯನ್ನು ಸಹ ನಿವಾರಿಸುತ್ತೆ. ಗಂಟಲು ನೋವು, ಗಂಟಲು ಕಟ್ಟಿರೋ ಹಾಗಿದೆ ಅಂತ ಹೇಳಿದ್ರೆ ಅದನ್ನು ಸಹ ದೂರ ಮಾಡುತ್ತೆ. ಇನ್ನು ಬಿಸಿ ನೀರನ್ನು ಕುಡಿಯೋದ್ರಿಂದ ತ್ವಚೆಯ ಸೌಂದರ್ಯಕ್ಕೆ ತುಂಬಾ ಅನುಕೂಲ. ಬಿಸಿ ನೀರು ಅಥವಾ ನೀರು ದೇಹದಲ್ಲಿರೋ ವಿಷಕಾರಿ ಅಂಶವನ್ನು ಹೊರಹಾಕಿ ನಮ್ಮ ತ್ವಚೆಯನ್ನು ಸುಂದರವಾಗಿ ಇರುವಂತೆ ಮಾಡುತ್ತೆ. ಕೇಳಿದ್ರಲ್ಲ, ಇದಿಷ್ಟು ಬಿಸಿ ನೀರನ್ನು ಕುಡಿಯೋದ್ರಿಂದ ಆಗುವಂಥ ಅನುಕೂಲಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.